ವಿದೇಶಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಪುತ್ತೂರು ನಗರದಲ್ಲಿ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಯೋಜನೆ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಮೊದಲ ಹಂತದಲ್ಲಿ 20 ಕೋಟಿ ರೂಪಾಯಿ ಕಾಮಗಾರಿ ನಗರದ ಪ್ರಮುಖ ಭಾಗದಲ್ಲಿ ಕಾರ್ಯರೂಪಕ್ಕೆ ಬರಲಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದ್ದಾರೆ. ಪುತ್ತೂರು ನಗರದ ಬನ್ನೂರು ಡಂಪಿಂಗ್ ಯಾರ್ಡ್ನಲ್ಲಿ ಕಾರ್ಯಾರಂಭಗೊಂಡ ಕಂಪ್ರೆಸ್ಡ್ ಬಯೋಗ್ಯಾಸ್ ಘಟಕವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಕಸವನ್ನ ಸಿಕ್ಕಲ್ಲಿ ಬಿಸಾಡಬಾರದು, ನಗರ ಸ್ವಚ್ಛತೆ ಅತ್ಯಂತ ಮುಖ್ಯವಾದುದು. ಈ ವಿಚಾರದಲ್ಲಿ ನಾಗರಿಕರಲ್ಲಿ ಜಾಗೃತಿ ಇರೋದು ಅಗತ್ಯ. ತ್ಯಾಜ್ಯ ಸಂಸ್ಕರಣೆ ಅತ್ಯಂತ ಮಹತ್ವದ್ದು. ಯಾವುದೇ ನಗರದಲ್ಲಿ ತ್ಯಾಜ್ಯ ಸಂಸ್ಕರಣೆ ವೈಜ್ಞಾನಿಕವಾಗಿ ನಡೆದರೆ ಮಾತ್ರ ಆ ನಗರ ಅಭಿವೃದ್ಧಿ ಪಥದತ್ತ ಹೋಗಲು ಸಾಧ್ಯವಿದೆ. ಇನ್ನು ಪುತ್ತೂರಿನಲ್ಲಿ ಸ್ಥಾಪನೆಯಾಗಿರುವ ಕಸದಿಂದ ಗ್ಯಾಸ್ ಉತ್ಪಾದಿಸುವ ಘಟಕ ರಾಜ್ಯದ ನಗರಸಭೆಗಳ ಪೈಕಿ ಮೊದಲ ಪ್ರಯೋಗ ಎಂಬುದು ನಮಗೆಲ್ಲ ಹೆಮ್ಮೆಯ ವಿಚಾರ ಎಂದವರು ಹೇಳಿದರು. ಬೆಂಗಳೂರಿನ ಬಿಬಿಎಂಪಿಯಲ್ಲಿ ಕೂಡ ಪುತ್ತೂರು ಘಟಕದ ವಿಚಾರ ಚರ್ಚೆಯಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಅನೇಕ ನಗರ ಸ್ಥಳೀಯ ಸಂಸ್ಥೆಗಳಿಂದ ಈ ಘಟಕದ ಅಧ್ಯಯನಕ್ಕೆ ಬರಲಿದ್ದಾರೆ ಎಂದವರು ಹೇಳಿದರು. ಪ್ರತಿದಿನ 8 ಟನ್ ಕಸವನ್ನ ಗ್ಯಾಸ್ ಆಗಿ ಪರಿವರ್ತಿಸುವ ಶಕ್ತಿ ಈ ಘಟಕಕ್ಕಿದೆ. ಈಗ 3 ಟನ್ ಮಾತ್ರ ಹಸಿ ತ್ಯಾಜ್ಯ ಸಿಗುತ್ತಿದೆ. ಮುಂದಿನ ದಿನಗಳಲ್ಲಿ 8 ಟನ್ ಹಸಿ ತ್ಯಾಜ್ಯ ಘಟಕಕ್ಕೆ ಸಿಗುವ ವ್ಯವಸ್ಥೆ ಆಗಬೇಕು. ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಸದ್ಯಕ್ಕೆ ಪ್ರತ್ಯೇಕ ಘಟಕ ಮಾಡೋದು ಬೇಡ. ದೇವಳದವರು ಕೂಡ ಇಲ್ಲಿಗೆ ತಮ್ಮ ತ್ಯಾಜ್ಯವನ್ನ ಕೊಡುವುದು ಉತ್ತಮ ಎಂದು ಶಾಸಕರು ಅಭಿಪ್ರಾಯಪಟ್ಟರು. ಬಹುಶಃ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು ಇವತ್ತು ಇಡೀ ರಾಜ್ಯ ಬಿಟ್ಟು ದೇಶದಿಂದ ಕೂಡ ಮೊನ್ನೆ ಬಿಬಿಎಂಪಿನವರು ಕೂಡ ಉಲ್ಲೇಖ ಮಾಡುವಾಗ ಅಲ್ಲಿ ಚರ್ಚೆ ಮಾಡುವಾಗ ಪುತ್ತೂರಿನ ವಿಚಾರ ಬಂತು. ಪುತ್ತೂರಿನಲ್ಲಿ ಈ ರೀತಿ ಗ್ಯಾಸ್ ಪ್ಲಾಂಟ್ ಮಾಡಿದ್ದಾರೆ, ವೇಸ್ಟಿಂದಾಗಿ ಅದನ್ನು ಹೋಗಿ ನೋಡಿ ಬರಬೇಕು ಅನ್ನೋ ವಿಚಾರವನ್ನು ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದನ್ನು ದೇಶ ಮಟ್ಟದಲ್ಲಿ ದೊಡ್ಡ ರೀತಿಯಲ್ಲಿ ಪರಿಚಯ ಮಾಡಿದರೆ ಕೂಡ ಖಂಡಿತ ಅದು ಪ್ರಯೋಜನ ಆಗುವಂಥ ವ್ಯವಸ್ಥೆಗಳು ಆಗ್ತದೆ. ಯಾಕಂತ ಹೇಳಿದ್ರೆ 12 ವರ್ಷದಲ್ಲಿ ಸಾಧಕ ಬಾಧಕಗಳು, ಈಗ ಅವರು ಎಷ್ಟು ಪ್ಲಾಂಟ್ಗಳನ್ನು ಮಾಡಿದರೂ ಅದರಲ್ಲಿ ಸಾಧಕ ಬಾಧಕಗಳು ಇರ್ತದೆ. ಅಡ್ವಾಂಟೇಜಸ್ ಆ್ಯಂಡ್ ಹೀಗೆ ಮಾಡಿದರೆ ಒಳ್ಳೇದಿತ್ತು, ಹೀಗೆ ಮಾಡಿದರೆ ಒಳ್ಳೇದಿತ್ತು, ಈ ರೀತಿ ಮಾಡಬೇಕಿತ್ತು ಅಂದರೆ ಈಗ ನಿಮ್ಮ ಹತ್ರ ಈಗ ವಾಟ್ ಎವರ್ ದ ನೀವು ಡಿಫಾಲ್ಟ್ ಎಲ್ಲ ಏನೇನು ಆಗಿದ್ರಿ, ತೊಂದರೆಗಳಾಗಿದೆ, ಅದನ್ನು ನಿಮಗೆ ಸರಿಪಡಿಸಲಿಕ್ಕೆ ಆಗಬಹುದು. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಮಾತನಾಡಿ, ಪುತ್ತೂರು ನಗರದಲ್ಲಿ ಇಂತಹದೊಂದು ವೈಜ್ಞಾನಿಕ ಮಾದರಿಯ ಘಟಕ ನಿರ್ಮಾಣಗೊಂಡಿರುವುದು ಉತ್ತಮ ವಿಚಾರ. ಸ್ವಚ್ಛ ಭಾರತ ಕಲ್ಪನೆಗೆ ಇದು ಪೂರಕ ಎಂದರು. ಪುತ್ತೂರು ನಗರಸಭೆಗೆ ಸೇರಿದ ಬನ್ನೂರು ಡಂಪಿಂಗ್ ಯಾರ್ಡ್ನಲ್ಲಿ ಬಯೋಗ್ಯಾಸ್ ಘಟಕ ಸ್ಥಾಪಿಸಲಾಗಿದೆ. 12 ವರ್ಷಗಳ ಹಿಂದೆ ಟಿಸಿಲೋಡದ ಕನಸು ಸಾಕಾರಗೊಂಡಿದೆ. ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಸಂಸ್ಥೆಯ ಮುತುವರ್ಜಿಯಿಂದ ಕೃಷ್ಣನಾರಾಯಣ ಮುಳಿಯ ಅಧ್ಯಕ್ಷತೆಯ ಅವಧಿಯಲ್ಲಿ ರೋಟರಿ ಸ್ವಚ್ಛ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿ ಆ ಮೂಲಕ ಸುಮಾರು 25 ಲಕ್ಷ ರೂಪಾಯಿಗಳನ್ನು ಘಟಕ ಸ್ಥಾಪನೆಗಾಗಿ ಸಂಗ್ರಹಿಸಲಾಗಿತ್ತು. 3 ಕೋಟಿ ಯೋಜನೆಯಾದ ಕಾರಣ ಹಣಕಾಸು ಕೊರತೆ ಉಂಟಾದಾಗ ಕೃಷ್ಣನಾರಾಯಣ ಎನರ್ಜಿ ಎಲ್ಎಲ್ಪಿ ಎಂಬ ತಮ್ಮ ಸಂಸ್ಥೆಯ ಮೂಲಕ ಬ್ಯಾಂಕ್ನಿಂದ ಲೋನ್ ಪಡೆದು ಯೋಜನೆ ಅನುಷ್ಠಾನ ಮಾಡಿದ್ದಾರೆ. ಹಲವು ವರ್ಷಗಳಿಂದ ಪ್ರತಿ ತಿಂಗಳು 6 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಕಂತು ಪಾವತಿಸುತ್ತಿದ್ದು ಇದುವರೆಗೆ ಒಂದೇ ಒಂದು ಪೈಸೆ ಲಾಭ ಬಂದಿಲ್ಲ ಎನ್ನುತ್ತಾರೆ ಅವರು. ಈಗಾಗಲೇ ನಾವು ಸ್ವಾವಲಂಬಿ ಆಗಬೇಕು, ಆತ್ಮನಿರ್ಭರ ಭಾರತವನ್ನ ಮೋದಿಜಿ ಅಂದಿದ್ದಾರೆ. ಯಾವ ರೀತಿ ಅಂದಿದ್ದಾರೆ ಅಂದ್ರೆ ನಮ್ಗೆ ಯಾವುದೆಲ್ಲ ಅವಶ್ಯಕತೆ ಉಂಟು ನಾವೇ ತಯಾರಿ ಮಾಡಬೇಕು. ಈಗ ಅಮೆರಿಕ ಇರಾನ್ ಯುದ್ಧದ ಕಾರಣಕ್ಕೋಸ್ಕರ ಕೆಲವು ಕಡೆ ನಮಗೆ ಗ್ಯಾಸ್ ಸಿಗುವುದಿಲ್ಲ. ಆದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ನಾವು ಈ ತರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಸುದೃಢ ಆದಾಗ, ನಾವು ನಮ್ಮಲ್ಲಿ ನಮಗೆ ಬೇಕಾದಂತ ಎಲ್ಲ ವಸ್ತು ನಾವು ತಯಾರಣೆ ಮಾಡಿದಾಗ ನಾವು ಇನ್ನೊಬ್ಬರಿಗೆ ಅವಲಂಬಿತ ಆಗುವ ಪ್ರಮೇಯ ಬರುವುದಿಲ್ಲ. ಆ ಕಾರಣಕ್ಕೆ ಈ ಸಂಸ್ಥೆ ಉತ್ತಮವಾಗಿ ಮೂಡಿ ಬರಲಿ. ಅದರ ಜೊತೆಗೆ ಮಹಾಲಿಂಗೇಶ್ವರ ದೇವರು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ. ಆ ಭಗವಂತನ ಆಶೀರ್ವಾದ ಸದಾ ಈ ಸಂಸ್ಥೆಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾವು ಇನ್ನು ನಗರಸಭೆಗೆ ಒಂದು ಶಕ್ತಿ ಸಿಕ್ಕಿತಿಲ್ಲ. ಯಾಕಂದ್ರೆ ಕಸವನ್ನ ರಾಶಿಗಟ್ಟಲೆ ಕಸ ಎಲ್ಲ ಕಡೆ ನಮ್ಮ ಪಂಚಾಯತ್ ಹೋದ ಕೆಲವು ಪಂಚಾಯತ್ 100% ಸಂಗ್ರಹ ಮಾಡ್ತಾರೆ. ಮಂಗಳೂರಿನ ರೀಟ್ಯಾಪ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಯೋಜನೆ ಅನುಷ್ಠಾನಗೊಳಿಸಿದೆ. ಪ್ರಸ್ತುತ ದಿನವೊಂದಕ್ಕೆ 250 ಕಿಲೋ ಬಯೋಗ್ಯಾಸ್ ಉತ್ಪಾದನೆ ಮಾಡಲಿದ್ದು ಭವಿಷ್ಯದಲ್ಲಿ 400 ಕಿಲೋ ಉತ್ಪಾದಿಸಲಿದೆ. ಈ ಅನಿಲವು ಅಡುಗೆ ಮತ್ತು ವಾಹನ ಇಂಧನವಾಗಿ ಮಾರುಕಟ್ಟೆ ಪ್ರವೇಶಿಸಲಿದೆ. ಇನ್ನು ಮಾರಾಟದಿಂದ ಬಂದ ಹಣದಿಂದ ಕಿಲೋ ಒಂದಕ್ಕೆ ₹1 ರಾಜಸ್ವ ನಗರಸಭೆಗೆ ಸಂಸ್ಥೆಗಳು ನೀಡಲಿವೆ. ಮಾಜಿ ರೋಟರಿ ಜಿಲ್ಲಾ ಗವರ್ನರ್ ಎಚ್ಆರ್ ಕೇಶವ, ಮುಳಿಯ ಗ್ರೀನ್ ಎನರ್ಜಿ ಎಲ್ಎಲ್ಪಿ ಆಡಳಿತ ನಿರ್ದೇಶಕ ಕೃಷ್ಣನಾರಾಯಣ ಮುಳಿಯ, ಅಶ್ವಿನಿ ಕೃಷ್ಣ ಮುಳಿಯ, ಪುತ್ತೂರು ನಗರಸಭೆ ಪೌರಾಯುಕ್ತೆ ವಿದ್ಯಾ ಎಂ ಕಾಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.